ವಿಶಾಲ್ ಮಾರ್ಟಲ್ಲಿ ಸ್ಟೋರಿ ಏನಂದರೆ ಚಿಕ್ಕಮ್ಮ ದುಡ್ಡು ಕೊಟ್ರಲ್ಲ, ಆ ದುಡ್ಡಲ್ಲಿ 1,000 ರೂಪಾಯಿ ಕೊಟ್ಟರು. ಅದರಲ್ಲಿ ಹೋಗಿ ಶಾಪಿಂಗ್ ಮಾಡಿದೆ. ಸೊ ಔಟ್ ಆಫ್ ದಟ್ 2 ಟಿ ಶರ್ಟ್ ತೊಗೊಂಡೆ. 2 ಟಿ ಶರ್ಟ್, 1 ಟಿ ಶರ್ಟ್ ಯೂಸೇ ಮಾಡಿಲ್ಲ, 2 ಟಿ ಶರ್ಟ್ ಕೂತಾಗಿದೆ. ಸೊ ಶೂಸ್ ತೊಗೊಂಡೆ. ಶೂಸಲ್ಲಿ 399 ರೂಪಾಯಿ ದುಡ್ಡು ಹಾಕಿದ್ರು, 400 ಚಿಲ್ಲರೆ ತೊಗೊಂಡ್ರು, ಕ್ಲೋಸ್ ಟು 500 ರುಪೀಸ್ ತೊಗೊಂಡ್ರು. ಸೊ ಆ್ಯಕ್ಚುಲಿ ಅದ್ರ ಪ್ರೈಸ್ 500 ಇದ್ದಿದ್ದು ಫಸ್ಟ್ ಟೈಮ್ ನೋಡಿದಾಗ. ಇವಾಗ ಸ್ಟಾಕೆಲ್ಲ ಮುಗಿದಾಗ 4-5 ಇತ್ತು. ಸೊ ಆ ಟೈಮಲ್ಲಿ ಕಡಿಮೆ ಮಾಡಿದ್ದಾರೆ ಅಂತ ಅಂದ್ಕೊಂಡೆ, ಬಟ್ ಮಾಮೂಲಿ ಪ್ರೈಸ್ ತೊಗೊಂಡ್ರು. ಜೊತೆಗೆ ಸಾಕ್ಸ್ ಕೂಡ ಅಷ್ಟೇ, MRP ಕ್ಲೋಸ್ ಟು 100 ಅಷ್ಟು ಹೋಯಿತು. ಮತ್ತು ಡಿಡಕ್ಷನ್ ಮಾಡಿ ಅರೌಂಡ್ 29 ಅಷ್ಟೋ ಸಮಥಿಂಗ್ ಇತ್ತು. ನಾನು ಎಷ್ಟಾರಾದರೂ ಎಷ್ಟೇ ಆಗಿದ್ರು 100 ರೂಪೀಸ್ ಆಗಿದ್ರು ತೊಗೊಳ್ತಾ ಇದ್ದೆ. ಹೋಟೆಲ್ ತೊಗೊಂಡೆ. ಸೊ ಅದು ಕೂಡ ಪ್ರೈಸ್ ಇದು ಮಾಡಿದ್ದು ತೊಗೊಂಡಿದ್ದಾರೆ, ಜಾಸ್ತಿ ತೊಗೊಂಡಿದ್ದಾರೆ. ಅದಕ್ಕೆಲ್ಲ ಡಾಕ್ಯುಮೆಂಟೇಷನ್ಸ್ ಇದೆ, ಬಿಲ್ ಎಲ್ಲ, ಫೋಟೋಸ್ ಎಲ್ಲ ಹೊಡೆದಿದ್ದೀನಿ, ಬಿಲ್ ಇದೆ, ಪ್ರತಿಯೊಂದು ಇದೆ. ಸೊ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದಕ್ಕೂ ಮಾಡ್ತೀನಿ. ಇದು ವೀಡಿಯೋ ಮಾಡೋಲ್ಲ, ಒಳಗಡೆ ವೀಡಿಯೋ ಕವರ್ ಮಾಡೋದು ಅಂದ್ಕೊಂಡಿದ್ದೆ. ಕೆಲಸ ಟೈಮ್ ಆಗ್ತಾಯಿಲ್ಲ. ಸೊ ಫುಲ್ ಓದಾಡಬೇಕು ಇದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಹೋಗ್ತಾಯಿಲ್ಲ. ಏನೋ ಒಂದು ಕತೆ ಮಾಡ್ತೀನಿ. ವಿಶಾಲ್ ಮಾರ್ಟ್ ಪುಕ್ಸಾಟ ಪ್ರಚಾರ ಅಂದರೆ ಆ್ಯಕ್ಚುಲಿ ನ್ಯೂಸ್ ಬೇಕಾಗುತ್ತಲ್ವ. ಸೊ ಅದಾದಮೇಲೆ ಸ್ಟಾಫ್ ಏನೋ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಸರಿ ಮಾಡ್ತೀವಿ ಹಂಗೆ ಬನ್ನಿ ತೊಗೊಂಡೋಗಿ ಅಂದ್ಬಿಟ್ಟು ಬೇರೆ ಬಟ್ಟೆ ಕೊಟ್ಟು ಕಳಿಸೋದು. ಅದೇ ಪುಕ್ಸಾಟ ಪ್ರಚಾರ ತಗೊಳ್ಳೋ ಆ್ಯಕ್ಟಿಟ್ಯೂಡ್ ಕ್ರಿಯೇಟ್ ಮಾಡಿ ಪುಕ್ಸಾಟ ಪ್ರಚಾರ ತಗೊಳ್ಳೋ ಪ್ರಯತ್ನ ಇದು. ಜೊತೆಗೆ ಇನ್ನೊಂದೇನೆಂದರೆ, ನನಗೆ ಅವರೆಲ್ಲ ಬಟ್ಟೆ ಕೊಟ್ಟಿದ್ದು, ಒಂದು ಚಿಕ್ಕಮ್ಮ ದುಡ್ಡು ಕೊಟ್ಟಿದ್ದೆ, ನಾನು ಬಂದೂರಿಗೆ ಹೋಗ್ತೀನಿ ಅಂತ ಉಗ್ರ ಸೊಳ್ಳೆ ಮಗ ಇವನು. ಅವ್ರು ಬಟ್ಟೆ ಕೊಟ್ಟಿದ್ದು ಅದೆಲ್ಲ ಕೊಟ್ಟಿದ್ದೆ, ಅಲ್ಲಿ ಬಂದೂರಿಗೆ ಹೋಗ್ತೀನಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಬಂದೂರಿಗೆ ಹೋಗಲಿಲ್ಲ ಅಂದರೆ ಬೇಗ ಕಿತ್ತೋಗ್ಬಿಡ್ಲಿ ಅಂತ ಕೊಟ್ಟಿರೋದು. ಅಂದರೆ ದುಡ್ಡು ಕೊಟ್ಟು ಬಟ್ಟೆ ತೊಗೊಂಡಿದ್ದೀನಿ, ಆದರೆ ಅದು ಬಾಳಿಕೆ ಬರೋದಿಲ್ಲ, ಬೇಗ ಕಟ್ಟಾಗೋಗುತ್ತೆ. ಅಂದರೆ ಈಗ ಆಲ್ರೆಡಿ ಡೇ 1 ಡ್ಯಾಮೇಜ್ ಆಗಿದೆ. ಶೂಸ್ ತೊಗೊಂಡೋಕೆ ಚೆನ್ನಾಗಿತ್ತು, ಕಿತ್ತೋಗಿರೋ ಶೂಸ್ ತೊಗೊಳಕ್ಕೆ ಮುಟ್ಟಾಳಲ್ಲ ಅವನು. ಶೂಸ್ ಚೆನ್ನಾಗೇ ಇತ್ತು. ಮೈಕ್ರೋಟಿಕ್ ವರ್ಕ್ ಮಾಡಿರ್ತಾರೆ. ಅಂದರೆ ಮೈಕ್ರೋಟಿಕ್ ವರ್ಕ್ ಅಂದರೆ ಈಗ ಮೂವಿ ನೋಡಿ ಅಲ್ಲಿ ತೋರಿಸಿದ್ರಲ್ಲ, ಹೀರೋಯಿನ್ ಮಾಡ್ತಾಯಿರ್ತಾರೆ ಮೈಕ್ರೋಟಿಕ್ ವರ್ಕು. ಅಥವಾ ಗೂಗಲ್ ಸರ್ಚ್ ಮಾಡಿ ಗೊತ್ತಾಗುತ್ತೆ. ಮೈಕ್ರೋಟಿಕ್ ವರ್ಕ್ ಅಂದರೆ ಕಣ್ಣಿಗೆ, ನಾರ್ಮಲ್ ಕಣ್ಣಿಗೆ ಕಾಣೋದಿಲ್ಲ, ಆ ಥರ ಕಟ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಬಟ್ಟೆನ ಸಣ್ಣ ದಾರದಲ್ಲಿ ನೇಯ್ದಿರ್ತಾರೆ. ಸೊ ಏನೇನು ಮಾಡ್ತಾರೆ, ಬ್ಲೇಡ್ ತೊಗೊಂಡು ಕ್ಲೀನಾಗಿ ಕುಯ್ಯೋದ್ರ ಬದಲು ಮೈಕ್ರೋಟಿಕ್ ವರ್ಕ್ ಮಾಡ್ತಾರೆ. ಅಂದರೆ ಸಣ್ಣ ಥ್ರೆಡ್ಗಳನ್ನು ಕಟ್ ಮಾಡ್ತಾರೆ, ಒಂದೊಂದು ಥ್ರೆಡ್ಗಳನ್ನು ಕಟ್ ಮಾಡ್ತಾರೆ. ಮಧ್ಯ ಬಿಟ್ಟು ಒಂದು ಥ್ರೆಡ್ ಬಿಟ್ಟು ಇನ್ನೊಂದು ಥ್ರೆಡ್ ಬಿಟ್ಟು ಇನ್ನೊಂದು ಥ್ರೆಡ್, ಆ ಥರ ಮಧ್ಯ ಥ್ರೆಡ್ಗಳನ್ನ ಕಟ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಥ್ರೆಡ್ಗಳು ಕಟ್ ಮಾಡಿರ್ತಾರೆ. ಸೊ ನಾವು ತೊಗೊಂಡಾಗ ಅದೆಲ್ಲ ಕಾಣೋದಿಲ್ಲ ನಮ್ಮ ಕಣ್ಣಿಗೆ. ಹೊಸ ಬಟ್ಟೆ ಅಲ್ವಾ, ಥ್ರೆಡ್ ಮಾಡಿ ಕಟ್ ಮಾಡಿರೋದು ಗೊತ್ತಾಗಿಲ್ಲ, ಮೇಲೆ ಡ್ಯಾಮೇಜ್ ಆಗಿರೋದು ಗೊತ್ತಾಗಲ್ಲ, ತೊಗೊಳ್ತೀವಿ. ಸೊ ಬಟ್ಟೆ ಯೂಸ್ ಮಾಡಿದ ತಕ್ಷಣ ಸ್ವಲ್ಪ ಎಳೆದಾಟ ಆಗುತ್ತಲ್ಲ ಬಟ್ಟೆಗಳು, ಆವಾಗ ಕಟ್ಟಾಗಿ ಹೋಗುತ್ತೆ ಅದು. ಆ ಥರ ಅದೇ ಮೈಕ್ರೋಟಿಕ್ ವರ್ಕ್ ಮಾಡಿರ್ತಾರೆ ಅವರು. ಆ್ಯಕ್ಚುಲಿ ಇದು ಸಿಕ್ಕಾಪಟ್ಟೆ ಸರಿ ಮಾಡಿದ್ದಾರೆ ನನಗೆ. ಕಟ್ಕೊಳ್ಳೋ ರಮೇಶ್ ಮನೆಯಲ್ಲೂ ಇದೇ ಥರ ಆಗಿದ್ದು. ಸೊ ಈಗ ಇವರು ಇದೇ ಮಾಡಿದ್ದಾರೆ, ವಿಶಾಲ್ ಮಾರ್ಟ್ ಅವರು ಹೊಸ ಪ್ರಾಡಕ್ಟ್ನ ಮೈಕ್ರೋಟಿಕ್ ವರ್ಕ್ ಮಾಡಿಕೊಟ್ಟಿರೋದು. ಪ್ರಕಾಶ್ ಬಾಲಂಗೋಚಿ ಇದು ಆ್ಯಕ್ಚುಲಿ 11 ED 5616 ಮೈಮೇಲೆ ಹೊಡಿತಾರೆ. ಕುಮದಾಳ ಕಂದನ ಬಾಲಂಗೋಚಿ. ಪ್ರಕಾಶ್ ಜ್ಯುವೆಲರೀಸು, ಅದಕ್ಕೆ ಅವನು ನೀರು ಹಾಕ್ತಿರೋದು. ಸುತ್ತ ಬಾಟ್ಲದು. ಇದರ ಐಡೆಂಟಿಟಿ, ಪ್ರಕಾಶ್ ಐಡೆಂಟಿಟಿ. ಪುಕ್ಸಾಟ ಪ್ರಚಾರ ಇದೆ, ಕಾಲ ಓದಿಯೋ ಪ್ರಯತ್ನ ಇದು. ಅಂಗಡಿಯವನೇ ಇರಬೇಕು. ಹೌದು, ಇಲ್ಲೇ ಯಾವುದೋ ಪಕ್ಕದ ಅಂಗಡಿ. U656 ಗಾಡಿ ಅದು.